ಎಲ್ಲ ಓಕೆ ಅಲ್ವಾ? ಎಸ್ ಸರ್, ಎವ್ರಿಥಿಂಗ್ ಇಸ್ ಫೈನ್. ಆ್ಯಂಡ್ ಉಳಿದಿದ್ದು ನಾಳೆ ಆಫೀಸಲ್ಲಿ ಡಿಸ್ಕಸ್ ಮಾಡೋಣ. 20% ಸ್ಟಾಫ್ನ ಮಾತ್ರ ಬರೋಕ್ಕೆ ಹೇಳಿದ್ದೀನಿ. ಆ್ಯಂಡ್ ವೀಕ್ ಬೈ ವೀಕ್ ವಿ ಕ್ಯಾನ್ ಗೋ ಆನ್ ಇನ್ಕ್ರೀಸಿಂಗ್. ಇನ್ನೊಂದು ಮುಖ್ಯವಾದ ವಿಷಯ, ನಾವೆಲ್ಲರೂ ಸರ್ಕಾರಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸೋಣ. ಸರ್ಕಾರಿ ನಿಯಮಗಳು ಅನ್ನೋದಕ್ಕಿಂತ ಕಾಳಜಿ ಇರಲಿ. ನಾವೆಲ್ಲರೂ ಪ್ರತಿಯೊಬ್ಬರು ಕೊರೋನಾ ವಿರುದ್ಧದ ಮುನ್ನೆಚ್ಚರಿಕೆಗಳನ್ನು ವಹಿಸ್ಕೊಳ್ಳೋಣ. ಸೆಕ್ಯೂರಿಟಿ ನರ್ಸ್ಗಳಿಗೆ ಎಲ್ಲ ಹೇಳಾಗಿದೆ ಅಲ್ವಾ? ಹೇಳಿದ್ದೀನಿ ಸರ್. ನಾಳೆ ನಾನು ಆಫೀಸಿಗೆ ಬಂದರೂ ಸ್ವಲ್ಪ ಬೇಗನೆ ಹೊರಡಬೇಕಾಗತ್ತೆ. ನಾಳೆ ಹರ್ಷ ಮತ್ತು ಅತ್ತಿಗೆ ವೆಡ್ಡಿಂಗ್ ಆ್ಯನಿವರ್ಸರಿ ನೆನಪಿದೆ ಅಲ್ವಾ? ಜೇಂಡೆ ಸರ್, ಮೀರಾ, ಅಮ್ಮ ನಿಮ್ಮಿಬ್ಬರ ಹತ್ರ ಮಾತಾಡಬೇಕು ಅಂತ ಹೇಳ್ತಾಯಿದ್ರು. ನೀವೇ ಅವ್ರಿಗೆ ಫೋನ್ ಮಾಡಿ. ಸರಿ ಸರ್. ಶೋರ್ ಸರ್. ಅಯ್ಯಯ್ಯೋ, ಈ ಸುಬ್ಬು ಈಗಲೇ ಬರಬೇಕಾ? 7 ಮೀಟಿಂಗ್ ಬೇರೆ ಇನ್ನೂ ಮುಗ್ದಿಲ್ಲ. ಏನು ಮಾಡೋದು? ಪುಷ್ಪ ಅವರೇ, ಆಯ್ತು ಸರ್, ನಮಸ್ಕಾರ. ಓ ಮೀರಾ ಮೇಡಮ್ಮು, ಬೆಂಡೆ ಸರ್, ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಮತ್ತು ಕಮಲಮ್ಮನ ವಠಾರ ಬಿಟ್ಟು ಹೊಸ ಜಾಗಕ್ಕೆ ಬಂದಿದ್ದೀರಾ, ಹುಷಾರಾಗಿದ್ದೀರಲ್ವಾ? ಸದ್ಯಕ್ಕೆಲ್ಲ ಓಕೆ ಸರ್. ಏನೇ ಆದರೂ ನಮ್ಮೋಟಾರನೇ ಅಲ್ವಾ? ನಿಮ್ಮನೇಲಿ ಹೆಂಡತಿ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಮಾ, ಸಾರಿ, ಮಾತಾಡಿ ತುಂಬ ದಿನ ಆಯ್ತಲ್ಲ, ಫೋನಲ್ಲಿ ಮಾತಾಡೋ ಥರ ಮಾತಾಡ್ಬಿಟ್ಟೆ. ಪರವಾಗಿಲ್ಲ. ಪುಷ್ಪ ಅವರೇ, ಪಾಪ ಆಗ್ಲಿಂದ ಯಾರೋ ಬಾಗಿಲ ಹತ್ರ ನಿಂತಿದ್ದಾರೆ, ಹೋಗಿ ನೋಡೋಗಿ. ಅಕ್ಕ, ಏನಕ್ಕ ಇದೆಲ್ಲ? ಇದರಲ್ಲಿ ನಂದೇನೂ ಇಲ್ಲ, ಎಲ್ಲ ಅನ್ನೋದು. ಎಷ್ಟು ದಿನ ಆದಮೇಲೆ ಮನೆಗೆ ಬರ್ತಿದ್ಯಲ್ಲ, ಅದಕ್ಕೆ ನಿನಗೆ ಮರ್ಯಾದೆ ಕೊಡಬೇಕು ಅಂತ ಹೀಗೆ ಮಾಡಿದ್ದಾಳೆ. ಪೂರ್ಣಿ, ನನ್ನ ಕಡೆಯಿಂದನೂ ನಿನಗೊಂದು ಸಲ್ಯೂಟು. ಅನು, ನೀನು ಹೇಳ್ತಿದ್ದೆಲ್ಲ ನಿಮ್ಮ ನರ್ಸ್ ಚಿಕ್ಕಮ್ಮ ಅಂತ, ಅವರೇನಾ ಬಂದಿದ್ದು? ಎಸ್ ಸರ್. ಅವ್ರನ್ನ ಕರಿ. ಚಿಕ್ಕಮ್ಮ. ಸಿಸ್ಟರ್ ನಮಸ್ಕಾರ, ನಾನು ಆರ್ಯವರ್ಧನ್. ಅಯ್ಯೋ, ನೀವು ಹಗಲಿರುಳು ಆಸ್ಪತ್ರೆಯಲ್ಲಿದ್ದು ಕೊರೋನಾ ವಿರುದ್ಧ ಹೋರಾಟ ಮಾಡ್ತಿದ್ದೀರಾ. ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಅದು ಸಾಲದು. ನಿಮಗೆ ಸರ್, ನಾವು ನಮ್ಮ ಕರ್ತವ್ಯನ ಮಾಡ್ತಾ ಇದ್ದೀವಿ. ನೀವು ನಮ್ಮ ಆಸ್ಪತ್ರೆಗೆ ಮಾಡಿರೋ ಸಹಾಯನ ಕೇಳಿ ತುಂಬ ಸಂತೋಷ ಆಯಿತು ಸರ್. ನಾನು ಮಾಡಿದ್ದು ಕೇವಲ ಅಳಿಲು ಸೇವೆ ಅಷ್ಟೇ. ನಿಜವಾದ ವಾರಿಯರ್ಸ್ ಅಂತಂದರೆ ನೀವು ಪೊಲೀಸ್ನವರು, ಪೌರ ಕಾರ್ಮಿಕರು ಮತ್ತು ಎಷ್ಟೋ ಸ್ವಯಂ ಸೇವಕರು. ಇಂಥ ಸ್ಥಿತಿಯಲ್ಲಿ ನಾವಿವತ್ತು ಆರಾಮಾಗಿ ಧೈರ್ಯವಾಗಿ ಮನೇಲಿದ್ದೀವಿ ಅಂತಂದರೆ ಅದಕ್ಕೆ ಕಾರಣಕರ್ತರು ನೀವು. ಈ ಥರ ಯಾರಾದರೂ ಹೇಳಿದಾಗ ಕೆಲಸ ಮಾಡೋದಕ್ಕೆ ಇನ್ನೂ ಧೈರ್ಯ ಬರುತ್ತೆ ಸರ್. ನೀವು ಮೀಟಿಂಗ್ ಮುಂದುವರಿಸಿ, ನನ್ನಿಂದ ನಿಮ್ಮ ಕೆಲಸ ನಿಲ್ಲೋದು ಬೇಡ. Well, I guess that's it, sir. That's the end of the meeting. ಉಳಿದದನ್ನು ನಾನು ನಿಮಗೆ ಮೇಲ್ ಮಾಡ್ತೀನಿ. ಥ್ಯಾಂಕ್ ಯು. ಬಾಯ್.
ಓಕೆ ಸಿ ಯು. ಇಲ್ಲಿ ಝಂಡೆ ಕಾಣಿಸ್ತಿಲ್ಲ? ಸರ್ ಅವರಿಬ್ಬರು ಆವಾಗಲೇ ಡಿಸ್ಕನೆಕ್ಟ್ ಮಾಡಿದರು ಸರ್. ಮೇ ಬಿ ಏನೋ ಕೆಲಸ ಬಂದಿರಬೇಕು ಅನ್ಸತ್ತೆ. ಈಗ ಲೈನಲ್ಲಿರೋದು ನಾವಿಬ್ಬರೇ ಸರ್. ಇನ್ನೇನು ಇಲ್ವಲ್ಲ? ಸರ್ ಅಷ್ಟೇ ಅಲ್ವಾ? ನೀವೇ ಹೇಳಬೇಕು ಸರ್. ಇನ್ನೇನಾದರೂ ನಿನಗೆ ಹೇಳಬೇಕು ಅಂತ ನೋಟ್ ಮಾಡ್ಕೊಂಡಿದ್ದೀನ, ನೋಡ್ತೀನಿ ಇರು. ನನಗೆ ಹೇಳಬೇಕಾಗಿರೋದನ್ನ ನೀವು ಪೇಪರ್ ಮೇಲೆ ಬರ್ದಿರಲ್ಲ ಬಿಡಿ ಸರ್. ಅಂದರೆ ಅಂದರೆ ಮರೆಯೋ ಅಂಥ ವಿಷಯ ಏನಾಗಿರಲ್ಲ ಅಂತ ಹೇಳಕ್ ಬಂದೆ ಸರ್. ನನ್ನ ಮೇಲೆ ನಿಮಗೆ ಬೇಜಾರಿಲ್ಲ ಅಲ್ವಾ? ಇರಲಿಲ್ಲ, ಈಗಿದೆ. ಸರ್ ಮತ್ತಿನ್ನೇನು, ಯಾವಾಗ ನೋಡಿದ್ರು ಇದೇ ಪ್ರಶ್ನೆ, ನನ್ನ ಮೇಲೆ ಬೇಜಾರ ಅಂತ. ಯಾಕೆ ಈ ಪ್ರಶ್ನೆ ಸಡನ್ನಾಗಿ? ಸಡನ್ನಾಗಿ ಏನೂ ಅಲ್ಲ ಸರ್. ಇಷ್ಟು ದಿನ ನಿಮ್ಮ ಹತ್ರ ಮಾತಾಡೋದಕ್ಕೆ ಸಮಯನೇ ಸಿಗ್ತಿರ್ಲಿಲ್ಲ. ಬರೀ ಆಫೀಸು, ಕೊರೋನಾ, ಲಾಕ್ಡೌನ್ ಅಂತ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಮ್ಮ ಬಗ್ಗೆ ನಮಗೆ ಮಾತಾಡೋಕ್ಕೆ ಆಗಲಿಲ್ವಲ್ಲ ಸರ್. ಅಂದರೆ ನಮ್ಮ ಬಗ್ಗೆ? ಅದೇ ಸರ್, ಅಪ್ಪ ಬಂದು ನಿಮ್ಮ ಹತ್ರ ಮಾತಾಡಿ ಹೋದ್ಮೇಲೆ ನಿಮಗೆ ಬೇಜಾರಾಯಿತು ಅಂತ ಗೊತ್ತಾಯಿತು. ಅದಕ್ಕೆ ನೋಡೋಣ, ನನಗೆ ನಿನ್ನ ಮೇಲಾಗಲಿ ಸುಬ್ಬವ್ರ ಮೇಲಾಗಲಿ ಯಾವುದೇ ಥರದ ಬೇಸರ ಇಲ್ಲ. ನೀನು ಅದನ್ನು ಇಲ್ಲಿವರೆಗೂ ಮರ್ತಿಲ್ಲ ಅಂತಂದರೆ ನೀನು ಅದನ್ನು ಎಷ್ಟು ತಲೆಗೆ ಹಚ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ. ಆಗಿದ್ನೆಲ್ಲ ಮರ್ತು ಹೋಗು. ನಾಳೆಯಿಂದ ಹೊಸ ಜೀವನ ಶುರು ಅಂದ್ಕೊಂಡು ಆಫೀಸಿಗೆ ಬಾ. ಅಂದರೆ ಸರ್ ಆಗಿದ್ದೆಲ್ಲ ಮರ್ತ್ಬಿಡ್ಬೇಕಾ? ಅಂದರೆ ಸುಬ್ಬೂರು ನನ್ನ ಹತ್ರ ಬಂದು ಮಾತಾಡಿದ್ದೆಲ್ಲ ಮರ್ತು ಹೋಗು ಅಂತ ಹೇಳಿದ್ದು, ಸರಿನಾ? ಸರಿ ಸರ್.